ಮಾಡಲಿ. ಆದರೆ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಮಾಡ್ಬೋದಿತ್ತು. ಅಥವಾ ಮಂತ್ರಿ ಸ್ಥಾನವನ್ನೇ ಬಿಟ್ಟು, ಇವರು ಒಕ್ಕಲಿಗರು ಬೇಕು ಅನ್ನಂಗಿದ್ದಿದ್ರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದರು ಸಿ ಟಿ ರವಿ ಅವರು ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಎಲ್ಲ ರಾಜ್ಯಗಳ ಇನ್ಚಾರ್ಜಾಗಿ ಕೆಲಸ ಮಾಡ್ಕೊಂಡ್ಬಂದು ಅವರಿಗೆ MP ಟಿಕೆಟನ್ನು ತಪ್ಪಿಸಿದ್ರು, ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ. ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು, ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು, ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು. ಸಂಘಟನೆ ಕೇಳ್ತಿರೋದು ನಾನು MP ಟಿಕೆಟ್ ಕೇಳಲಿಲ್ಲ. ಆದರೆ ಯತ್ನಾಳ್ಗೂ ಬಿಟ್ಟರು ಲಿಂಗಾಯತರು ಅಂತ ಅಂದ್ಕೊಂಡು, ಸಿ ಟಿ ರವಿ ಬಿಟ್ಟರು ಒಕ್ಕಲಿಗರು ಅಂತ ಅಂದ್ಕೊಂಡು, ನನ್ನೂ ಬಿಟ್ಟರು. ಇರಲಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ. ಅವ್ರ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಅವರು ಸಂಘಟನೆ ಅವ್ರ ಕೈಯಲ್ಲಿ ಹಿಡಿತದಲ್ಲಿದೆ. ಇದನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಶ್ರೀರಾಮ ಆಶ್ರಯ ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಾಗರದ ಶ್ರೀಧರದ ವರದಳ್ಳಿಯ ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಆಶೀರ್ವಾದನ ಕೂಡ ತೊಗೊಂಡ್ಬರ್ತೀನಿ. ಅಲ್ಲಿ ನನ್ನ ಆಕಸ್ಮಿಕ ಅಲ್ಲಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹೋಮನೂ ಇದೆ ಅಂತ ಕೇಳಿದ್ದೀನಿ. ಆ ಹೋಮದಲ್ಲಿ ಹೋಗಿ ಆಶೀರ್ವಾದ ತೊಗೊಂಡ್ಬರ್ತೀನಿ. ಕರ್ನಾಟಕ ರಾಜ್ಯದ ಮೋದಿಗೆ ಅನುಕೂಲ ಆಗಲಿ ಅನ್ನೋಂಥ ಒಂದು. ಎರಡನೇದು, ಭಾರತೀಯ ಜನತಾ ಪಾರ್ಟಿ ಕೂಡ ಸದೃಢವಾಗಿ ಬೆಳೆಯೋ ದಿಕ್ಕಿನಲ್ಲಿ ಆ ಶ್ರೀಧರ ಸ್ವಾಮಿಗಳು ಮತ್ತು ದತ್ತಾತ್ರೇಯ ಸ್ವಾಮಿಗಳ ಆಶೀರ್ವಾದವನ್ನು ತೊಗೊಂಬರಕ್ಕೆ ಹೊರಟಿದ್ದೀನಿ. ನೀವು ಪಕ್ಷೇತರ ಅಭ್ಯರ್ಥಿ ನಿಂತುಗಳಿಂದ ಸರ್ ಪಕ್ಷದಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ಬೋದು ಸರ್ ನೀವು ನೋಡ್ತಿರೋದು? ಅಲ್ಲ, ಹೊರಗಿಂದ ಹೇಗೆ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾನು ಸ್ಪರ್ಧೆ ಮಾಡಿದ್ಮೇಲೆ ಎಲ್ಲ ಕಡೆಯಿಂದ ಫೋನ್ ಬರ್ತಾಯಿದೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಭಾಳ ಬೇಸರದಲ್ಲಿದ್ದೀವಿ, ನಾವೇ ಶಿವಮೊಗ್ಗಕ್ಕೆ ಬಂದು ಆ ಕಾಂಗ್ರೆಸ್ಸಿನ ಒಂದು ವಂಶದ ಪ್ರಯತ್ನದಿಂದ ನಾವು ಅದ್ರ ವಿರುದ್ಧ ಹೋರಾಡಬೇಕು ಅಂತ ಮೋದಿ ಹೇಳಿದಾಗ, ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಿರೋದ್ರಿಂದ ನಾವು ಶಿವಮೊಗ್ಗಕ್ಕೆ ಬಂದು ನಿಮ್ಮ ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ, ನಾವೆಲ್ಲ ಸೇರಿ ಮತ್ತು ಸಂಘಟನೆ ಕಟ್ಟೋಣ ಅನ್ನೋಂಥ ಮಾತನ್ನು ಇಡೀ ರಾಜ್ಯದಿಂದ ಎಲ್ಲ ಕಾರ್ಯಕರ್ತರು ನಿನ್ನೆ ಸಂಜೆಯಿಂದ ಬರ್ತಾಯಿದೆ ಫೋನು, ಈಗಲೂ ಸಾಕಷ್ಟು ಬರ್ತಾಯಿದೆ. ಮತ್ತು ಎಲ್ರದ್ದು ಕೂಡ ಏನು ಅಪೇಕ್ಷೆ, ನಾವು ಚುನಾವಣೆಗೆ ನಿಮ್ಮ ಬಂದು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೀವಿ, ನಮ್ಗೆ ಆ ಸ್ನೇಹಿತರಿದ್ದಾರೆ, ಆ ಬಂಧುಗಳಿದ್ದಾರೆ, ಆ ತಾಲೂಕಲ್ಲಿದೆ, ಈ ತಾಲೂಕಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಇವರೆಲ್ಲರ ಉತ್ತೇಜನ ನೋಡಿದ ತಕ್ಷಣ ನಿಜಕ್ಕೂ 100% ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ.